ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಗುರುವಾರ, ರಾಯರು ವಾರ. ಇವತ್ತು ತುಂಬ ಖುಷಿಯಾಗುತ್ತೆ ನನಗೆ. ಏಕೆಂತಂದರೆ ಹೋದ ವಾರ ನಾನು ರಾಯರು ಪೂಜೆ ಮಾಡೋಕ್ಕಾಗಿರಲಿಲ್ಲ. ದೇವ್ರ ಮನೆ ಕಡೆ ನೋಡಿದ್ರು ಸಾಕು ಏನೋ ಒಂಥರ ಬೇಜಾರಾಗೋದು, ಗುರುವಾರ ಪೂಜೆ ಮಿಸ್ ಆಗೋಯ್ತಲ್ಲ ಅಂತ. ಅಂದರೆ ಈ ವಾರ ಗುರುವಾರ ಮನಸ್ಪೂರ್ವಕವಾಗಿ ನೆಮ್ಮದಿಯಿಂದ ಪೂಜೆ ಮಾಡಿದೆ. ಏಕೆಂತಂದರೆ ನಾನು ಕೆಲ್ಸಕ್ಕೆ ಹೋಗಬೇಕಾದ್ರೆ ಪೂಜೆ ಮಾಡೋ ರೀತಿ ಆಗಿರ್ಬೋದು, ಇಲ್ಲ ನಾನು ಇವಾಗ ಕೆಲ್ಸಕ್ಕೆ ಹೋಗ್ತಾಯಿಲ್ಲ, ಮನೆ ತಾವೇ ಇದ್ದೀನಲ್ಲ, ಇವಾಗ ಮನೆ ಕ್ಲೀನಿಂಗ್ ಮಾಡೋದು ಮತ್ತು ಪೂಜೆ ಮಾಡೋದಾಗಿರ್ಬೋದು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ಏಕೆಂತಂದರೆ ನಾನು ರಾಯರು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ನನ್ನ ಮನೆ ಹತ್ರ ಯಾವಾಗಲೂ ಸಹ ಇಲ್ಲ. ನಾನು ಕೆಲ್ಸಕ್ಕೆ ಹೋಗ್ತಾನೇ ಇದ್ದೆ. ನಾನು ಅಂದರೆ ರಾಯರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಇದೇ ಫಸ್ಟ್ ಟೈಮು ನಾನು ಕೆಲಸ ಬಿಟ್ಟು ಇಷ್ಟು ದಿವಸ, ಅಂದರೆ 2 ವಾರ ಮೇಲೆ ಆಯಿತು ನಾನು ಮನೆ ಹತ್ರ ಇರೋವಂಥದ್ದು. ನನಗೆ ಒಂಥರ ಡಿಫ್ರೆಂಟ್ ಅನಿಸುತ್ತೆ. ಆವಾಗ ಮುಂಚೆ ಅಂತಂದರೆ ನಮ್ಮನೆ ದೇವ್ರ ವಾರ ಇತ್ತು ಶನಿವಾರ. ಅಂದರೆ ನಾನು ಪ್ರತಿದಿನವೂ ನಾನು ವಾರ ಪೂಜೆ ಮಾಡ್ತಾನೇ ಇದ್ದೆ. ಅಂದರೆ ಈ ಥರ ವಿಶೇಷ ವಾರ ಅಂತಂದರೆ ಶನಿವಾರ. ಇವಾಗ ರಾಯರ ವಾರ ಯಾವ ಥರ ಮಾಡ್ತೀನೋ ಅದೇ ಥರ ಶನಿವಾರನೂ ನಾನು ಮಾಡ್ತಿದ್ದೆ. ನಾನು ಪ್ರತಿ ದಿವಸನೂ ನಾನು ಬೇಗನೆ ಪೂಜೆ ಮಾಡೋವಂಥದ್ದು. ಅಂದರೆ ಸ್ವಲ್ಪ ವಿಶೇಷತೆ ವಾರ ಅಂತಂದರೆ ಶನಿವಾರ ನಮಗೆ. ಅಂದರೆ ರಾಯರು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಗುರುವಾರ ಅಂತೂ ನನಗೆ ಒಂಥರ ನಮ್ಮನೆ ದೇವ್ರ ವಾರಕ್ಕಿಂತನೂ ಹೆಚ್ಚು ಅಂತ ಅನಿಸುತ್ತೆ ನನಗೆ. ಶನಿವಾರ ಒಂದೊಂದು ದಿವಸ ಆ ಕಡೆ ಈ ಕಡೆ ಆಗುತ್ತೆ, ಇಲ್ಲಾಂದರೆ ಲೇಟಾಗೂ ಸಹ ನಾನು ಪೂಜೆ ಮಾಡ್ತೀನಿ. 6:30 7 ಗಂಟೆ ಈ ಥರ ಪೂಜೆ ಮಾಡ್ತೀನಿ. ಅಂದರೆ ರಾಯರು ವಾರ ದಿವಸ ಮಾತ್ರ ನಾನು ಯಾವತ್ತೂ ನಾನು ಲೇಟಾಗಿ ಪೂಜೆನೇ ಮಾಡಿಲ್ಲ. ರಾಯರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ, ರಾಯರು ನಂಬೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ನಾನು ಬೆಳಗಿನ ಜಾವ 3 ಗಂಟೆ 2:30 ಈ ಥರ ಎದ್ದುನೇ ನಾನು ಪೂಜೆ ಮಾಡೋವಂಥದ್ದು. ಪ್ರತಿ ವಾರನೂ ಅಷ್ಟೇ ರಾಯರ ಮಠಕ್ಕೆ ಹೋಗ್ತಾನೆ ಇರ್ತೀನಿ ನಾನು. ಅಂದರೆ ಇವತ್ತು ಹೋಗಿಲ್ಲ ನಾನು ರಾಯರ ಮಠಕ್ಕೆ. ಹೋದ ವಾರನೂ ಹೋಗೋಕ್ಕಾಗಿರಲಿಲ್ಲ, ಪೂಜೆ ಮಾಡೋಕ್ಕಾಗಿರಲಿಲ್ಲ. ಈ ವಾರ ರಾಯರ ಮಠಕ್ಕೆ ಹೋಗಲಿಲ್ಲ. ಏಕೆ ಅಂತಂದರೆ ಸ್ವಲ್ಪ ಕೆಲಸ ಇತ್ತು ಮನೆಯಲ್ಲಿ. ಹಂಗಾಗಿ ಇವತ್ತು ಏನು ಹೋಗೋದು ಬೇಡ, ಸಂಜೆ ಹೋಗೋಣ ಅಂತ ಅಂದ್ಬಿಟ್ಟು, ಸಂಜೆ ಸ್ವಲ್ಪ ನಾನು ಹೊರಗಡೆ ಹೋಗಬೇಕು, ಹಂಗಾಗಿ ಹಾಗೆ ಹೋಗ್ಬಿಟ್ಟು ಅಲ್ಲೇ ರಾಯರ ಮಠ ಇರೋವಂಥದ್ದು, ಹಾಗೆ ಹೋಗ್ಬಿಟ್ಟು ಬರೋಣ ಅಂತ ನಾನು ಅಂದ್ಕೊಂಡೆ. ನಾನು ಬೆಳಗ್ಗೆ ಟೈಮು ರಾಯರ ಮಠಕ್ಕೆ ಹೋಗೋವಂಥದ್ದು, ಸಾಯಂಕಾಲ ಟೈಮ್ ಯಾವತ್ತೂ ಸಹ ಹೋಗಿಲ್ಲ. ನೋಡೋಣ ಇವತ್ತು ಹೋಗಿದ್ದು ಬರ್ತೀನಿ. ಅಲ್ಲಿ ಯಾವ ಥರ ಜನ ಇರ್ತಾರೆ ಅನ್ನೋದು ನನಗೆ ಇದ್ರ ಅನುಭವವೂ ಸಹ ಇವತ್ತಾಗುತ್ತೆ. ನಾನು ರಾಯರು ನಂಬಿ ರಾಯರು ಪೂಜೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಮೇಲೆ ನಾನು ಇವಾಗ ಮೊದಲು ಸತಿ ನನಗೆ ಕೆಲಸ ಬಿಟ್ಟು ಇರೋದು ಅಂತ ನಾನು ಹೇಳಿದೆ. ಒಂಥರ ಚೇಂಜ್ ಅನಿಸುತ್ತೆ ನನಗೆ. ಮುಂಚೆ ಕೆಲ್ಸಕ್ಕೆ ಹೋಗೋ ಗಡಿಬಿಡಿನಲ್ಲಿ, ಅಂದರೆ ಗಡಿಬಿಡಿ ಅಂತ ನಾವು ಹೇಳ್ತೀವಿ, ಅದು ಒಂದು ನಮ್ಮ ಜವಾಬ್ದಾರಿ ನಮಗೆ. ಆ ಜವಾಬ್ದಾರಿನಲ್ಲಿ ನಾನು ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಅಂದರೆ ಇವಾಗ ಮನೆ ಹತ್ರನೇ ಇದ್ದೀನಿ. ಅಷ್ಟು ಕೆಲಸ ಮಾಡೋದಕ್ಕೆ ನನಗೆ ಎಷ್ಟೊತ್ತು ಆಗುತ್ತೆ ಅಂತಂದರೆ ಮಧ್ಯಾಹ್ನನೇ ಆಗಿಬಿಡುತ್ತೆ. ಆವಾಗ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮನೆ ಕ್ಲೀನಿಂಗ್ ಮಾಡೋದಾಗಿರ್ಬೋದು, ಇಲ್ಲ ಬಟ್ಟೆಗಳನ್ನ ವಾಶ್ ಮಾಡೋದಾಗಿರ್ಬೋದು, ಇದೆಲ್ಲನೂ ಯಾವ ಥರ ಮಾಡ್ಕೋತಿದ್ದೆ ಅಂದರೆ ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಎಲ್ಲವನ್ನು ಮುಗಿಸಿ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಹೋಗ್ತಿದ್ದಂಥದ್ದು. ಆದರೆ ಅಂದರೆ ಹಿಂದಿನ ದಿವಸ ಬುಧವಾರ ದಿವಸ. ಇವಾಗ ಮನೆ ಹತ್ರ ಇರೋದ್ರಿಂದ ನನಗೆ ಈ ಕ್ಲೀನಿಂಗ್ ಕೆಲಸ ಎಲ್ಲ ಮಧ್ಯಾಹ್ನ 1 ಗಂಟೆ 2 ಗಂಟೆ ಆಗಿಬಿಡುತ್ತೆ ನನಗೆ ಇಷ್ಟನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ. ನಾನು ಅಷ್ಟು ಕೆಲಸನೂ ಮುಗಿಸ್ಕೊಂಡು ನಾನು ಬೆಳಗ್ಗೆ ನಾನು 9-9:30 ಒಳಗಡೆ ಎಲ್ಲ ಕೆಲಸ ಮುಗಿಸಿ ನಾನು ಕೆಲ್ಸಕ್ಕೆ ಹೋಗ್ತಿದ್ದಂಥದ್ದು. ಅಂದರೆ ಬುಧವಾರ ಮಾತ್ರ ನಾನು ಲೇಟಾಗಿ ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು. ಇನ್ನು ಪ್ರತಿ ದಿವಸ ಅಂತೂ ಬೇಗನೆ ಹೋಗ್ತಿದ್ದೆ. ಏಕೆ ಅಂತಂದರೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇರುತ್ತಲ್ಲ, ಮನೆ ಕ್ಲೀನಿಂಗು, ದೇವ್ರ ಮನೆ ಕ್ಲೀನಿಂಗು ಮತ್ತು ಬಟ್ಟೆ ವಾಶ್ ಮಾಡೋದು. ನಾನು ಪ್ರತಿ ವಾರನೂ ಅಷ್ಟೇ ಎಲ್ಲ ಮಡಿ ಬಟ್ಟೆ ಹಾಕ್ಕೊಂಡೆ ನಾನು ರಾಯರು ಪೂಜೆ ಮಾಡೋವಂಥದ್ದು. ಕೆಲವರು ಕೇಳ್ತಾರೆ, ಏನು ವಾರನೂ ಈ ಥರ ಮಡಿ ಬಟ್ಟೆ ಹಾಕ್ಕೊಂಡೇ ಪೂಜೆ ಮಾಡಬೇಕಾ ರಾಯರಿಗೆ, ಇಲ್ಲಾಂದರೆ ಹಾಗೆ ಮಾಡಿದ್ರೆ ಆಗೋದಿಲ್ವಾ ಅಂತಾರೆ. ಅದು ಅವ್ರವ್ರಿಗೆ ಬಿಟ್ಟಿದ್ದಂಥದ್ದು. ನಾನು ನಮ್ಮ ಮನೆ ದೇವರು ವಾರ ಮಾಡ್ತಿದ್ನಲ್ಲ ಶನಿವಾರ, ಅವಾಗಲೂ ಅಷ್ಟೇ ನಾನು ವಾರಕ್ಕೊಂದು ದಿವಸ ಎಲ್ಲನೂ ಚೇಂಜ್ ಮಾಡಿ ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ನಾನು ಶನಿವಾರ ಮಾಡ್ತಿದ್ದಂಥದ್ದು. ಹಂಗಾಗಿ ಇವಾಗ ಗುರುವಾರ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಲ್ಲ, ಹಂಗಾಗಿ ನಾನು ಗುರುವಾರ ದಿವಸ ಪೂಜೆ ಮಾಡೋದಕ್ಕೆ ಹಿಂದಿನ ದಿವಸನೇ ನಾನು ಫುಲ್ಲು ಎಲ್ಲ ತಯಾರಿ ಮಾಡ್ಕೋತೀನಿ. ಅಂದರೆ ನಮ್ಮ ಮನೆ ದೇವ್ರ ವಾರ ದಿವಸ ನನಗೆ ಅಷ್ಟು ರಿಸ್ಕ್ ಅಂತ ಅನಿಸೋದಿಲ್ಲ ನನಗೆ. ದೀಪ ತೊಳಿತೀನಿ, ಮತ್ತು ಕರ್ಪೂರ ತುಪ್ಪದ ದೀಪ ಎಲ್ಲ ಬೆಳಗ್ತೀವಲ್ಲ ಅದನ್ನು ಮಾತ್ರ ತೊಳಿತೀನಿ, ಮತ್ತು ಪೂಜೆ ಮಾಡೋವಂಥದ್ದು. ಇನ್ನು ಕಳಸನೆಲ್ಲ ನಾನು ಗುರುವಾರನೇ ನಾನು ಕಳಸ ಇಡೋ ಅಂಥದ್ದು. ಅಂದರೆ ಬುಧವಾರ ದಿವಸ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಲ್ಲ, ಹಂಗಾಗಿ ವಾರಕ್ಕೊಂದು ದಿವಸ ಕಳಸ ಇಡೋ ಅಂಥದ್ದು. ದೀಪ ತುಪ್ಪದ ಬತ್ತಿ ಹಚ್ಚೋವಂಥದ್ದು ಮತ್ತು ಈ ಥರ ಮಂಗಳಾರತಿ ತಟ್ಟೆ ಇದೆಲ್ಲ ಇದೆಯಲ್ಲ ಅದನ್ನು ಮಾತ್ರ ನಾನು ವಾಶ್ ಮಾಡ್ಕೋತೀನಿ ನಾನು ಶನಿವಾರ ದಿವಸ.
ಅಂದರೆ ಶನಿವಾರ ದಿವಸನೂ ನಾನು ಇದೇ ಥರನೇ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ಪೂಜೆ ಮಾಡೋವಂಥದ್ದು. ಆದರೆ ನಾನೇ ಅನ್ಕೋತೀನಿ, ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇಷ್ಟು ಕೆಲಸ ಎಲ್ಲ ಮುಗಿಸಿ ನಾನು ಕೆಲ್ಸಕ್ಕೆ ಹೋಗಿ ಬರ್ತಿದ್ದಂಥದ್ದು. ಆದರೆ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಮನೆ ತಲೆ ಇದ್ದೀನಿ. ಆದರೆ ಕೆಲಸಗಳು ಮಾತ್ರ ಆಗ್ತಾ ಇಲ್ಲ. ಎಷ್ಟು ಲೇಟ್ ಆಗುತ್ತೆ ಅಂತಂದರೆ ನನಗೆ ಕೆಲ್ಸಕ್ಕೆ ಹೋದ್ರೇ ನನಗೆ ಕಂಫರ್ಟಬಲ್ ಅನಿಸೋದು. ಏಕೆ ಅಂತಂದರೆ ಮನೆ ಹತ್ರ ಇದ್ದರೆ ಸರಿಯಾಗಿ ಟೈಮ್ಗೆ ಊಟ ನಾಷ್ಟ ಏನೂ ಸಹ ನಾನು ಮಾಡೋದಿಲ್ಲ. ಕೆಲಸನೂ ಅಷ್ಟೇ ಅರಿಯೋದಿಲ್ಲ. ಅಂದರೆ ಬೇಗ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ. ಅಯ್ಯೋ ಮನೆ ಹತ್ರ ಇದ್ದೀನಲ್ಲ ಬಿಡು ಮಾಡ್ಕೊಳ್ಳೋಣ ಅಂತ ಈ ಥರ ಒಂಥರ ಸೋಂಬೇರಿ ಥರ ಆಗ್ಬಿಟ್ಟಿದ್ದೀನಿ. ನನಗೆ ಅನಿಸುತ್ತೆ ಇದು 15 ದಿವಸದಿಂದ ಈಚೆಗೆ ಇಷ್ಟೆಲ್ಲ ಚೇಂಜ್ ಆಗಿಬಿಟ್ಟಿದ್ದೀನಿ ನಾನು ಅಂತ. ನಮ್ಮ ಮನೆಯಲ್ಲೂ ಸಹ ಕೇಳ್ತಾರೆ, ಅವಾಗ ಅಷ್ಟೊತ್ತಿಗೆ ಎದ್ದು ಅಷ್ಟು ಕೆಲಸ ಎಲ್ಲ ಮಾಡಿ ನೀನು ಕೆಲ್ಸಕ್ಕೆ ಹೋಗ್ತಿದ್ದಲ್ಲ, ಇವಾಗ ಏತಕ್ಕೆ ಇಷ್ಟು ಲೇಟ್ ಆಗ್ತಿದೆ, ನಾಷ್ಟನೂ ಸಹ ಟೈಮಿಗೆ ಮಾಡ್ತಾಯಿಲ್ಲ, ಊಟ ತಿನ್ನೋ ಟೈಮ್ಗೆ ನಾಷ್ಟ ಮಾಡ್ತೀಯಾ ಅಂತ ಗೊತ್ತಿಲ್ಲ ಏನು ಅಂತ. ನಾನು ಅದಕ್ಕೆ ಹೇಳೋದು, ನನಗೆ ಕೆಲ್ಸಕ್ಕೆ ಹೋದ್ರೇ ನನಗೆ ಕಂಫರ್ಟಬಲ್ ಇರೋವಂಥದ್ದು. ಕೆಲ್ಸಕ್ಕೆ ಹೋಗಬೇಕು ಅನ್ನೋ ಭಯ ಇರುತ್ತಲ್ಲ, ಟೈಮನ್ನ ನಾವು ಮ್ಯಾನೇಜ್ ಮಾಡಬೇಕಲ್ಲ, ಹಂಗಾಗಿ ಬೇಗ ಎದ್ದೇಳೋದು ಮತ್ತು ಹಿಂದಿಂದನೇ ಕೆಲಸಗಳನ್ನ ಬೇಗ ಮುಗಿಸ್ತಾ ಹೋಗ್ತೀವಿ. ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಭಯ ಇತ್ತು ಅಂತಂದರೆ ಎಲ್ಲ ಕೆಲಸನೂ ಬೇಗ ಮುಗಿಸಿನೇ ಹೋಗೋವಂಥದ್ದು. ಏಕೆ ಅಂತಂದರೆ ಕೆಲಸನೆಲ್ಲ ಅಲ್ಲಲ್ಲೇ ಬಿಟ್ಟು ನಾವು ಹೋಗೋಕ್ಕಾಗೋದಿಲ್ಲ. ಯಾಕೆಂದರೆ ಸಂಜೆ ಬಂದಾದರೂ ನಾವೇ ಮಾಡಬೇಕಲ್ಲ, ಹಂಗಾಗಿ ಬೆಳಗ್ಗೆ ಬೇಗ ಎದ್ದು ನಾನೆಲ್ಲ ಕೆಲಸ ಮುಗಿಸಿ ಹೋಗ್ತಿದ್ದಂಥದ್ದು. ಸುಮಾರು ವರ್ಷದಿಂದ ನಾನು ಇದನ್ನೇ ಪಾಲಿಸ್ಕೊಂಬಂದಿದ್ದೆ. ಅಂದರೆ ರಾಯರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಇದು ಫಸ್ಟ್ ಟೈಮು ನಾನು ಕೆಲಸ ಬಿಟ್ಟು ಮನೆ ತವಿರೋವಂಥದ್ದು. ನನಗೆ ಸ್ವಲ್ಪ ಇದು ಚೇಂಜ್ ಅಂತ ಅನಿಸುತ್ತೆ. ನಾನು ರಾಯರನ್ನ ಕೇಳ್ಕೊಂಡಿದ್ದೆ ಎಷ್ಟು, ಅಪ್ಪ ನನ್ನ ಮನೆ ಹತ್ರ ಇದ್ದುಬಿಟ್ರೆ ಈ ಥರ ಎಲ್ಲ ಬದಲಾವಣೆ ಆಗುತ್ತಲ್ಲ ತಂದೆ, ಏನಿದೆಲ್ಲ ನಮ್ಮ ಜೀವನದಲ್ಲಿ ನಡೆಯೋವಂಥದ್ದು ಅಂತ ನಾನು ರಾಯರ ಹತ್ರ ಕೇಳ್ಕೊಳ್ಳೋದೇ ಇಷ್ಟು. ನಾನು ಅದಕ್ಕೆ ಹೇಳೋದು, ನನಗೆ ಕೆಲ್ಸಕ್ಕೆ ಹೋಗಿ ಬಂದ್ರೇ ನನಗೆ ಕಂಫರ್ಟಬಲ್ ಅನ್ನೋದಿರುತ್ತೆ. ಬೇಡದಿರೋ ಯೋಚನೆಗಳು ತಲೆಯಲ್ಲಿ ಬರೋದಿಲ್ಲ. ಕೆಲಸ ಕಾರ್ಯದಲ್ಲಿ ನಾನು ಬೇಗ ಕೆಲಸ ಕಾರ್ಯನೆಲ್ಲ ಮುಗಿಸಿ ನಾನು ಟೈಮ್ಗೆ ಊಟ ನಾಷ್ಟ ಮಾಡೋ ಅಂಥದ್ದು. ಮನೆ ಹತ್ರ ಇದ್ದರೆ ಯಾವಾಗಲೂ ತಿನ್ನೋದು, ಯಾವಾಗಲೂ ಕೆಲಸ ಮಾಡೋದು, ಈ ಥರ ಎಲ್ಲ ಆಗಿಬಿಡುತ್ತೆ. ನಾನು ಒಂದೊಂದು ಸತಿ ಯೋಚನೆ ಮಾಡ್ತೀನಿ, ನಾನು ಈ ಥರ ಎಲ್ಲ ಮಾಡ್ತಾಯಿದ್ದೀನಿ, ಆವಾಗೆಲ್ಲ ಯಾವ ಥರ ಮಾಡ್ತಿದ್ದೆ, ಇವಾಗ ಯಾಕೆ ಈ ಥರ ಮಾಡ್ತಾಯಿದ್ದೀನಿ ಅಂತ. ನಾನು ಆದಷ್ಟು ಬೇಗ ನನ್ನ ಕೆಲ್ಸಕ್ಕೆ ಹೋಗಬೇಕು ಅಂತ ರಾಯರ ಹತ್ರ ನಾನು ಕೇಳಿಕೊಂಡೆ. ನನಗೆ ಕೆಲಸ ಸಿಗ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅಂದರೆ ನಾನು ಕೆಲಸಕ್ಕೆ ಹೋಗ್ತಿದ್ದಂಥವಳು ಇವಾಗ ನನಗೆ ಸ್ವಲ್ಪ ಫ್ರೀ ಸಿಕ್ಕಿದೆ. ಕೆಲಸ ಬಿಟ್ಟಿರೋದ್ರಿಂದ ಫ್ರೀ ಇದೆಯಲ್ಲ, ಹಂಗಾಗಿ ಸ್ವಲ್ಪ ದಿವಸ ಮನೆ ಹತ್ರ ಇದ್ದುಬಿಟ್ಟು ಆಮೇಲೆ ಹೋಗೋಣ ಅಂತ. ನಮ್ಮ ಮನೆಯಲ್ಲೂ ಹೇಳ್ತಿದ್ರು, ಹೇಗೂ ಕೆಲಸ ನೀನು ಬಿಟ್ಟಿದೆಯಾ, ಸ್ವಲ್ಪ ದಿವಸ 1-2-3 ತಿಂಗಳು ಮನೇಲಿರು, ನಂತರ ಹೋಗಿವಂತೆ ಅಂತ ನಮ್ಮ ಮನೆಯಲ್ಲಿ ಹೇಳ್ತಿದ್ದಂಥದ್ದು. ಹಂಗಾಗಿ ನಾನು ಕೆಲ್ಸಕ್ಕೆ ಹೋಗದೆ ಮನೆ ಹತ್ರ ಇರೋವಂಥದ್ದು. ನಾನು ಕೆಲಸ ಬಿಟ್ಟೆ ಅಂತಂದರೆ ನನಗೆ ನೆಕ್ಸ್ಟ್ ಡೇನೇ ನನಗೆ ಕೆಲಸ ಅನ್ನೋದು ಸಿಕ್ಕುತ್ತೆ. ಏಕೆಂತಂದರೆ ನಮ್ಮ ಕೈಲಿ ಕೆಲಸ ಇದೆ, ಹಂಗಾಗಿ ಇವತ್ತು ಕೆಲಸ ಬಿಟ್ಟರು ನಾಳೆ ಅನ್ನೋದು ನಾನು ಕೆಲಸಕ್ಕೆ ಹೋಗ್ತೀನಿ. ನನ್ನ ತಂದೆ ರಾಯರಿದ್ದಾರೆ, ನಾನು ಕಷ್ಟ ಅಂತ ಹೇಳೋದೇ ಬೇಡ. ನನಗೆ ಕಷ್ಟ ಬರೋದು ನನ್ನ ತಂದೆ ರಾಯರಿಗೆ ಗೊತ್ತಾಗುತ್ತೆ, ನನ್ನ ಮನೆ ದೇವ್ರಿಗೆ ಗೊತ್ತಾಗುತ್ತೆ, ಶ್ರೀಕೃಷ್ಣಂಗೆ ಗೊತ್ತಾಗುತ್ತೆ. ಹಂಗಾಗಿ ನನಗೆ ಯಾವ್ಯಾವ ಟೈಮ್ಗೆ ಏನೇನು ಕೊಡಬೇಕು, ನನ್ನ ಮನಸ್ಸಿಗೆ ಸಮಾಧಾನ ಯಾವ ಥರ ಕೊಡಬೇಕು, ಯಾರಿಂದ ಸಮಾಧಾನ ಕೊಡಬೇಕು, ಯಾವುದರಿಂದ ಸಮಾಧಾನ ಕೊಡಬೇಕು ಅನ್ನೋದು ದೇವ್ರ ಇಚ್ಛೆನೇ ಆಗಿದೆ. ಏಕೆ ಅಂತಂದರೆ ನಾವು ದೇವ್ರನ್ನ ಬಲವಾಗಿ ನಂಬ್ತು ಅಂತಂದರೆ ನಮ್ಮ ಜೀವನದಲ್ಲಿ ನಾವೇನು ಯೋಚನೆ ಮಾಡೋದು ಬೇಡ, ನಾವೇನು ಒಂದು ಹೆಜ್ಜೆನೂ ಸಹ ಮುಂದೆ ಇಡೋದು ಬೇಡ. ಭಗವಂತನೇ ನಮಗೆ ಸೂಚನೆ ಕೊಟ್ಟು ಆ ದಾರಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಏಕೆಂತಂದರೆ ನಾವು ಮಾಡೋ ಕೆಲಸದಲ್ಲಿ ಭಗವಂತ ಇರ್ತಾನೆ. ನಾನು ಹೇಳಿದ್ನಲ್ಲ, ನನ್ನ ಕೆಲಸಕ್ಕೆ ಹೋಗೋದು ನಿಲ್ಸಿದ ಮೇಲೆ ಎಷ್ಟು ಸೋಂಬೇರಿ ಆಗಿಬಿಟ್ಟಿದ್ದೀನಿ ಅಂತಂದರೆ ಅನಿಸುತ್ತೆ, ನಾನು ಈ ಥರ ಎಲ್ಲ ಮಾಡ್ತಿದ್ದೀನ ಅನಿಸುತ್ತೆ. ನನಗೆ ಕೆಲ್ಸಕ್ಕೆ ಹೋದ್ರೇ ನನಗೆ ಸರಿ ಬರೋದು. ನನಗೆ ತಲೆಯಲ್ಲಿ ಯಾವುದೇ ಒಂದು ಯೋಚನೆ ಬರೋದಿಲ್ಲ. ಬೇಡದಿರೋರ ಬಗ್ಗೆ ನಾನು ಯೋಚನೆನೂ ಸಹ ಮಾಡೋದಿಲ್ಲ. ಮನೆ ಹತ್ರ ಇದ್ದರೆ ಎಷ್ಟೊತ್ತು ನಾನು ಕೆಲಸ ಮಾಡ್ಬೋದು. ಬುಧವಾರ ದಿನ ಅಂತೂ ನನಗೆ ಫುಲ್ ಡೇ ಕೆಲಸ ಇರುತ್ತೆ, ಹಂಗಾಗಿ ಅವತ್ತು ಟೈಮ್ ಪಾಸ್ ಆಗುತ್ತೆ. ಇನ್ನು ಬೇರೆ ದಿವಸ ನನಗೆ ಟೈಮ್ ಅಂತೂ ಹೋಗೋದೇ ಇಲ್ಲ. ಏಕೆ ಅಂತಂದರೆ ನನಗೆ ಲೇಟಾಗಿ ಕೆಲಸಗಳನ್ನ ಮಾಡಿ ಅಭ್ಯಾಸ ಇಲ್ಲ. ನಾನು ಮನೆ ಹತ್ರ ಇದ್ದರೂ ಅಷ್ಟೇ, ಕೆಲ್ಸಕ್ಕೆ ಹೋದರೂ ಅಷ್ಟೇ, ನಾನು ಬೇಗನೆ ಎದ್ದು ಬಿಡ್ತೀನಿ. ನಾನು ಈಗ ಮನೆ ಹತ್ರ ಇರೋದ್ರಿಂದ ನಾನು 4 ಗಂಟೆಗೆ ಎದ್ದೇಳ್ತೀನಿ. ಎದ್ದು ನನ್ನ ಕೆಲಸ ಏನಿದೆಯೋ ಅದನ್ನೆಲ್ಲ ಮುಗಿಸ್ಬಿಟ್ಟು ನಂತರ ನಾನು ಅಡುಗೆ ಕೆಲಸ, ನಾಷ್ಟದ ಕೆಲಸ, ಬೇರೆ ಕೆಲಸನೆಲ್ಲ ನಾನು ಮುಗಿಸ್ಕೊತೀನಿ. ಬೇಗ ಎದ್ದ ತಕ್ಷಣ ಕಸ ಗುಡಿಸೋದು, ನೆಲ ಒರೆಸೋದು, ಬಾಗಿಲು ತೊಳೆಯೋದು, ರಂಗೋಲಿ ಬಿಟ್ಟು ನಾನು ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಿ ನಂತರನೇ ನಾನು ಅಡುಗೆ ಮನೆಗೆ ಹೋಗೋವಂಥದ್ದು. ಇದು ನಾನು ಪ್ರತಿದಿನ ನಾನು ಪಾಲಿಸ್ಕೊಂಡು ಬಂದಿದ್ದೀನಿ ನಾನು. ಹಂಗಾಗಿ ನನ್ನ ಮನಸ್ಸಿನಲ್ಲಿ ಏನೋ ಒಂಥರ ಸಂತೋಷ. ಸೂರ್ಯ ಉದಯ ಆಗೋದ್ರೊಳಗಡೆ ಮನೆಯಲ್ಲಿ ದೀಪ ಉರಿತಿದ್ರೆ ಮತ್ತು
ಮತ್ತು ಮನೆ ಮುಂಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ಬಾಗಿಲು ತೆಕ್ಕೊಂಡು ನಾವು ದೇವ್ರ ದೀಪ ಹಚ್ಚಿದ್ರೆ ಏನೋ ಒಂಥರ ಸಂತೋಷ ನನಗೆ ಅದನ್ನು ಒಂಥರ ನೆನೆಸ್ಕೊಳ್ಳೋದು ಎಂಜಾಯ್ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ಇನ್ನೂ ಕತ್ಲಿರಬೇಕು, ಆವಾಗ ಪೂಜೆ ಮಾಡಬೇಕು, ಆ ದೇವ್ರ ಮುಂದೆ ಕೂತ್ಕೋಬೇಕು ಅನ್ನೋದು ನನಗೆ ತುಂಬ ಇಷ್ಟ. ಹಂಗಾಗಿ ನಾನು ಬೆಳಿಗ್ಗೆ ಬೇಗ ಎದ್ದು ನಾನು ಕೆಲಸ ಮಾಡೋ ಅಂಥದ್ದು. ನನಗೆ ಹೊರಗಡೆ ನಮ್ಮ ಮನೆ ಹತ್ರ ಅಕ್ಕಪಕ್ಕದವರು ಕೇಳ್ತಾರೆ, ಮತ್ತು ಮನೆಯಲ್ಲೂ ಕೇಳ್ತಾರೆ, ಕೆಲ್ಸಕ್ಕೆ ಹೋಗ್ತಿಲ್ವಲ್ಲ, ಏನಕ್ಕೆ ಇಷ್ಟು ಬೇಗ ಎದ್ದೊಳ್ತೀಯ ನೀನು, ಲೇಟಾಗೆ ಮಾಡ್ಕೋಬೋದಲ್ವ, ಮನೆ ಹತ್ರ ಇರ್ತೀಯ ಅಂತಾರೆ. ಇಲ್ಲ, ನನಗೆ ಆ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ಅದೇ ಅಭ್ಯಾಸನ ನಾನು ಮುಂದುವರ್ಸ್ಕೊಂಡು ಹೋದರೆ ಪರವಾಗಿಲ್ಲ. ಇವಾಗೇನೋ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಲೇಟಾಗಿ ಎದ್ದೊಳೋದು, ಲೇಟಾಗಿ ಪೂಜೆ ಮಾಡೋದು, ಈ ಥರ ನಾನು ಮಾಡಿದ್ರೆ ಅದೇ ನನಗೆ ಅಭ್ಯಾಸ ಆಗ್ಬಿಡುತ್ತೆ. ಆಮೇಲೆ ಕೆಲ್ಸಕ್ಕೆ ಹೋಗೋಕ್ಕೆ ಶುರು ಮಾಡ್ಕೊಂಡ್ಮೇಲೆ ಅದೇ ಅಭ್ಯಾಸ ಆಗಿಬಿಟ್ರೆ ತಿರ್ಗಾ ನಾನು ಬದಲಾಗಬೇಕು, ತಿರ್ಗಾ ನಾನು ಬೇಗ ಎದ್ದೊಳ್ಬೇಕು, ಬೇಗ ಎಲ್ಲ ಕೆಲಸ ಮುಗಿಸ್ಬೇಕು ಅಂದರೆ ನನಗೆ ಸುಮಾರು ಟೈಮ್ ತಗೊಳುತ್ತೆ. ಯಾರಿಗೇ ಆಗಲಿ ನಾವು ಏನೇ ಒಂದು ಅಭ್ಯಾಸ ಮಾಡ್ಕೊಂಡಿರ್ತೀವಲ್ಲ, ಅದೇ ಅಭ್ಯಾಸನೇ ಉಳ್ದೋಗ್ಬಿಡುತ್ತೆ. ನಾವು ಸ್ವಲ್ಪ ದಿವಸ ನಾವು ಅಭ್ಯಾಸನ ತಪ್ಪಿಸ್ತು ಅಂತಂದರೆ ಅದೇ ನಮಗೆ ಅಳವಳಿಕೆ ಆಗಿಬಿಡುತ್ತೆ. ಹಂಗಾಗಿ ಬೇಗ ಎದ್ದೊಳಕ್ಕೂ ಆಗೋದಿಲ್ಲ, ನಿದ್ದೆ ಮಾಡಿ ರೂಢಿ ಆಗಿಬಿಡುತ್ತಲ್ಲ, ಹಂಗಾಗಿ ಬೇಗ ಎದ್ದೊಳಕ್ಕಾಗೋದಿಲ್ಲ, ಒಂಥರ ಮೈ ಜಡ ಅಂತ ಅನಿಸುತ್ತೆ. ಹಂಗಾಗಿ ನಾನು ಕೆಲ್ಸಕ್ಕೆ ಹೋಗದೆ ಹೋಗಲಿ ನಾನು ಅದನ್ನೇ ಪಾಲಿಸ್ಕೊಂಬಂದಿದ್ದೀನಿ. ನನಗೆ ಗೊತ್ತಿರೋದೊಂದೇ, ನಾನು ನೋಡಿ ಕಲ್ತಿರೋದು ಒಂದೇ, ಬೆಳಗ್ಗೆ ಸೂರ್ಯ ಉದಯ ಆಗೋದ್ರೊಳಗಡೆ ಹೆಣ್ಮಕ್ಳು ಬೇಗ ಎದ್ದೊಳ್ಬೇಕು, ಬಾಗಿಲು ತೆಗೆದು ಬಾಗಿಲು ಕಸ ಗುಡಿಸಿ ನೀರು ಹಾಕಿ ನಂತರ ನಾವು ಕೆಲಸ ಕಾರ್ಯ ಮನೇಲಿ ಏನಿದೆಯೋ ಅದು ಮುಗಿಸಿ ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿ ನಂತರ ನಾವು ಅಡುಗೆ ನಾಷ್ಟ ಮಾಡೋ ಅಂಥದ್ದು ಅನ್ನೋದನ್ನು ನಾನು ಒಂದು ಕಣ್ಣಲ್ಲೂ ಸಹ ನೋಡಿದ್ದೀನಿ. ಏಕೆಂದರೆ ಬೇರೆಯವ್ರು ಮಾಡೋದು ನೋಡಿನೇ ನಾನು ಕಲ್ತಿರೋದು, ನನಗೆ ಯಾರು ಹೇಳ್ಕೊಟ್ಟಿದ್ದಂಥದ್ದಲ್ಲ. ಬೇರೆಯವರು ಮಾಡ್ತಾರಲ್ಲ ಅದೇ ರೀತಿ ನಾನು ಮಾಡಿದ್ರೆ ನನಗೆ ಒಳ್ಳೆಯದಾಗುತ್ತೇನೋ, ದೇವ್ರ ಅನುಗ್ರಹ ಸಿಕ್ಕುತ್ತೇನೆ. ಏಕೆ ಅಂತಂದರೆ ನಾವು ಕಷ್ಟದಲ್ಲಿ ಇರೋರಂಥವ್ರು ಏನಾದರೂ ಒಂದು ಯಾರಾದರೂ ಒಂದು ಒಳ್ಳೇದು ಮಾಡ್ತಾರೆ ಅಂತಂದರೆ ಅದನ್ನು ನಾನು ಪಾಲಿಸ್ತೀನಿ. ನಾನು ಒಳ್ಳೆಯದನ್ನಷ್ಟೇ ನಾನು ಪಾಲಿಸೋವಂಥದ್ದು. ಇಡೀ ದಿನ ಕೂತ್ಕೊಂಡು ನನಗೆ ಬೇಡದೇ ಇರೋದನ್ನು ಹೇಳಿದ್ರೆ ನಾನು ಅದನ್ನು ತಲೆಗೂ ಸಹ ಹಾಕ್ಕೊಳ್ಳೋದಿಲ್ಲ, ಅವ್ರು ಹೇಳಿದ್ದನ್ನು ಕಿವಿಗೂ ಸಹ ನಾನು ಕೇಳಿಸ್ಕೊಳಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ನನಗೇನು ಬೇಕೋ ಅದನ್ನು ಮಾತ್ರ ನಾನು ಕೇಳಿಸ್ಕೊಳ್ಳೋ ಅಂಥದ್ದು. ನನಗೆ ಬೇಡದೇ ಇರೋವಂಥದ್ದು ಯಾರಾದರೂ ಹೇಳಿದ್ರು ಅಂದರೆ ಅದನ್ನು ನನ್ನ ಕಿವಿ ಮೇಲೂ ಹಾಕ್ಕೊಳ್ಳೋದಿಲ್ಲ, ನನ್ನ ಜ್ಞಾನ ಬೇರೆ ಎಲ್ಲ ಇರುತ್ತೆ. ನಾನು ಈ ಥರ ದೇವ್ರ ಬಗ್ಗೆ ಬೇಗ ಎದ್ದೊಳೋದು, ಬೇಗ ಪೂಜೆ ಮಾಡೋದು, ಮತ್ತು ಮನೆ ಸಂಸಾರ ಯಾವ ಥರ ಮಾಡೋದು, ನಾವು ಗಂಡ ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕು, ಮತ್ತು ನಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ನಾವು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳ್ಕೊಳ್ಳೋದು ಅಂದರೆ ನಂಗೆ ತುಂಬಾ ಕುತೂಹಲ. ನಾನು ಎಲ್ಲನೂ ಕಲ್ತಿದ್ದೀನಿ ಅಂತ ನಾನು ಹೇಳೋದಿಲ್ಲ, ನಾವು ಕಲಿಯೋ ಅಂಥದ್ದು ಸಾಕಷ್ಟು ಇದೆ. ಈಗ ನಮ್ಗೆ ಗೊತ್ತಿಲ್ಲದೆ ಇರೋ ಅಂಥದ್ದು ಬೇರೆಯವರಿಂದ ನಾವು ತಿಳ್ಕೊಳ್ತೀವಿ. ನಾವು ಎಲ್ಲ ನಮಗೆ ಗೊತ್ತಿದೆ ಅಂತ ಅನ್ನೋದು ತಪ್ಪು. ಏಕೆ ಅಂತಂದರೆ ಮರಕ್ಕಿಂತ ಮರ ದೊಡ್ಡದಿರುತ್ತೆ. ಈಗ ನಾನೇನೋ 4 ಗಂಟೆಗೆ ಎದ್ದು ಮಾಡ್ತೀನಿ ಅಂದರೆ ಇನ್ನು ಕೆಲವರು ಬೇಗ ಎದ್ದು ಇನ್ನು ಬೇರೆ ಥರನೇ ಮಾಡ್ತಿರ್ತಾರೆ ಅಲ್ವಾ. ಅವರಿಂದ ನಾವು ಕಲಿಯೋವಂಥದ್ದು ಸಾಕಷ್ಟು ಇರುತ್ತೆ. ಹಂಗಾಗಿ ನನಗೆ ಕೆಲ್ಸಕ್ಕೆ ಹೋಗ್ತಿಲ್ಲ ಅಂತಂದ್ಬಿಟ್ಟು ಸಹ ನಾನು ಲೇಟಾಗಿ ಎದ್ದೊಳಕ್ಕೆ ಹೋಗೋದಿಲ್ಲ, ನಾನು ಬೇಗನೆ ಎದ್ದೊಳ್ಳೋ ಅಂಥದ್ದು. ಏಕೆ ಅಂತಂದರೆ ಭಗವಂತ ನನ್ನ ಜೊತೆಲಿದ್ದಾನೆ. ನಾನು ಕಷ್ಟದಲ್ಲಿದ್ದಾಗ ದೇವ್ರುಗಳೇ ನನ್ನ ಕೈ ಹಿಡ್ದಿದ್ದಂಥದ್ದು. ಯಾರು ಬಂದು ನನ್ನ ಕಷ್ಟಕ್ಕೆ ಆಗಿಲ್ಲ, ಆದರೆ ಜನನೇ ನಮ್ಮ ಕಷ್ಟಕ್ಕಾಗಿರ್ಬೋದು, ಆದರೆ ಭಗವಂತ ಅವ್ರ ರೂಪದಲ್ಲಿ ಬಂದು ನಮಗೆ ಅನುಗ್ರಹ ಮಾಡಿದ್ದಂಥದ್ದು. ಹಂಗಾಗಿ ದೇವ್ರುಗಳ್ನ ನಾವು ಎಷ್ಟು ನಂಬ್ತೀವೋ ಅಷ್ಟು ನಮ್ಗೆ ಒಳ್ಳೆಯದೇ ಆಗ್ತಿರುತ್ತೆ ಅನ್ನೋದು ನಾನು ಜೀವನದಲ್ಲಿ ಕಲ್ತಂಥ ಪಾಠ. ಏಕೆ ಅಂತಂದರೆ ಈಗ ಒಬ್ಬ ಮನುಷ್ಯ ಇದ್ದಾಗೆ ಯಾರೂ ಇರೋದಿಲ್ಲ, ಬಡವನಾಗೇ ಇರೋದಿಲ್ಲ, ಶ್ರೀಮಂತನಾಗೇ ಇರೋದಿಲ್ಲ. ಜೀವನದಲ್ಲಿ ಹಲವಾರು ಕಷ್ಟಗಳು ಅನ್ನೋದು ಬರುತ್ತೆ. ಒಬ್ಬೊಬ್ಬರು ವಿಷಯದಲ್ಲೂ ಒಂದೊಂದು ಥರ ಅನ್ನೋದು ಇರುತ್ತೆ. ಏಕೆ ಅಂತಂದರೆ ಒಂದೇ ತಾಯಿ ಹೊಟ್ಟೆನಲ್ಲಿ ಹುಟ್ಟಿದ್ದಂಥ ಅಣ್ಣ ತಮ್ಮದಿರು ಒಂದೊಂದು ಥರ ಇರ್ತಾರೆ. ಈಗ ಅಣ್ಣ ಒಂಥರ ಇದ್ದರೆ ತಮ್ಮ ಒಂಥರ ಇರ್ತಾರೆ. ಒಬ್ಬ ಶ್ರೀಮಂತ ಆಗಿದ್ದರೆ ಒಬ್ಬ ಬಡವಾಗಿರ್ತಾರೆ. ಯಾಕೆ ಆ ಥರ ಆಗ್ತಿರ್ತಾರೆ ಅನ್ನೋದನ್ನು ನಾವು ಒಂದು ಸತಿ ನಾವು ಅರ್ಥ ಮಾಡ್ಕೋಬೇಕು. ಏಕೆಂದ್ರೆ ಅವ್ರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರ್ತಾರಲ್ವ, ಅಣ್ಣ ತಮ್ಮದಿರಲ್ವ, ಏನಕ್ಕೆ ಅವ್ರು ಬಡವರು ಇವ್ರು ಸಾಹುಕಾರರು ಅಂತ ನಾವು ಹೇಳೋದಾಯಿತು ಅಂತಂದರೆ ಅವ್ರಿಗೆ ದೇವ್ರು ಎಷ್ಟು ಕೊಡಬೇಕೋ, ಅವ್ರವ್ರ ಮನಸ್ಥಿತಿಗೆ ಎಷ್ಟು ಕೊಡಬೇಕೋ, ಏನು ಕೊಡಬೇಕೋ ಅನ್ನೋದನ್ನು ಭಗವಂತನೇ ನಿಶ್ಚಯ ಮಾಡಿರ್ತಾನೆ. ಈಗ ಒಬ್ರಿಗೆ ಕೊಟ್ಟಿರ್ತಾನೆ, ಒಬ್ರಿಗೆ ಕೊಟ್ಟಿರೋದಿಲ್ಲ. ಆದರೆ ಕೆಳಗಿರೋನು ನೋಡಿ ಮೇಲಿರೋನು ಯಾವತ್ತೂ ಅಷ್ಟೇ ಆಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಇವತ್ತು ಅವ್ರಿಗೆ ಬಂದಿರೋ ಕಷ್ಟ ನಾಳೆ ನನಗೆ ಬರ್ಬೋದು ಅಂತ ಅನ್ನೋದು ಒಂದನ್ನು ಅರ್ಥ ಮಾಡ್ಕೋಬೇಕು. ಏಕೆ ಅಂತಂದರೆ ಅವ್ರನ್ನ ದೇವರು ಪರೀಕ್ಷೆ ಮಾಡ್ತಿರ್ತಾರೆ, ಆದರೆ ಅವ್ರನ್ನ ಕೈ ಬಿಟ್ಟಿರೋದಿಲ್ಲ.
ಈಗ ನಿನಗೆಲ್ಲವನ್ನು ಕೊಟ್ಟಿದ್ದೀನಿ ಅಂತಂದರೆ ನೀನು ಇಲ್ಲದೇ ಇರೋನ್ನ ನೋಡಿ ನೀನು ಆಡ್ಕೊಳ್ಳೋದು ನಗೋದು ಅವನ್ನ ಕೀಳಾಗಿ ನೋಡೋದು ಈ ಥರ ನೀನು ನೋಡ್ತು ಅಂತಂದರೆ ಈಗ ಆ ಮನುಷ್ಯ ಯಾವ ಸ್ಥಿತಿಲಿದ್ದಾನೋ ಅದಕ್ಕಿಂತ ಕೀಳಾಗಿ ನಾನು ತೊಗೊಂಡು ಬರ್ತೀನಿ ಅಂತ ಭಗವಂತ ಇದನ್ನೆಲ್ಲ ನಮಗೆ ಸೂಚನೆ ಮುಖಾಂತರ ಕೊಟ್ಟಿದ್ದಾನೆ. ಆದರೆ ಕೆಲವರು ಇದನ್ನು ಯಾರೂ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಈಗ ಶ್ರೀಮಂತ ಆಗಿರೋನು ಶ್ರೀಮಂತನಾಗೇ ಉಳಿದು ಬಿಡ್ತಾನೆ ಅನ್ನೋ ಒಂದು ಮೂಢನಂಬಿಕೆ ಇಲ್ಲ. ಇದು ಕಾಲಚಕ್ರ. ಇದು ಕೆಳಗಡೆ ಇರೋರು ಮೇಲ್ಗಡೆ ಹೋಗ್ತಾರೆ, ಮೇಲ್ಗಡೆ ಇರೋರು ಕೆಳಗಡೆ ಬರ್ತಾರೆ. ಕಾಲಚಕ್ರ ಪ್ರತಿ ಸೆಕೆಂಡ್ಗೂ ತಿರುಗ್ತಾ ಇರುತ್ತೆ. ಹಂಗಾಗಿ ಕೆಳಗಡೆ ಇರೋರನ್ನ ನೋಡಿ ಯಾರು ಆಡ್ಕೊಳ್ಳೋದಿಕ್ಕೆ ಹೋಗ್ಬಾರ್ದು. ಅವ್ರು ಸಹಾಯ ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಅವ್ರ ಕಾಲು ಮಾತ್ರ ಎಳೆಯೋದಿಕ್ಕೆ ಹೋಗ್ಬಾರ್ದು. ಇವತ್ತು ಅವ್ರಿಗೆ ಬಂದಿರೋ ಕಷ್ಟ ನಾಳೆ ನನಗೆ ಬರುತ್ತೇನೋ, ಅವ್ರನ್ನ ನೋಡಿ ನಾನು ಆಡ್ಕೊಂಡ್ರೆ ನನ್ನ ನೋಡಿ ಆಡ್ಕೊಳ್ಳೋರು 1000 ಜನ ಇರ್ತಾರೇನೋ ಅನ್ನೋ ಒಂದು ಅರ್ಥನ ಮಾಡಿಕೊಂಡು ಜೀವನ ಮಾಡಬೇಕು ಅನ್ನೋದು. ಏಕೆ ಅಂತಂದರೆ ನಮ್ಮ ಇಚ್ಛೆ ಹಂಗೆ ಏನೂ ನಡೆಯೋದಿಲ್ಲ, ಎಲ್ಲ ಭಗವಂತನ ಇಚ್ಛೆನೇ ಆಗಿರುತ್ತೆ. ಭಗವಂತ ಆಡಿಸ್ದಂಗೆ ಆಟ ಆಡೋ ಗೊಂಬೆಗಳು ಅಷ್ಟೇ ನಾವು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.